ನಮಸ್ಕಾರ ಸ್ನೇಹಿತರೆ. ಕರ್ನಾಟಕದ ಕೊಪ್ಪಳ ಜಿಲ್ಲೆಯ ಇಟಗಿ ಎಂಬಲ್ಲಿರುವ ಕಲ್ಯಾಣ ಚಾಲುಕ್ಯರ ಕಾಲದ ಮಹಾದೇವ ದೇವಾಲಯದ ಬಗ್ಗೆ ತಿಳ್ಕೊಳ್ಳೋಣ. ಮಹಾದೇವ ದೇವಾಲಯವನ್ನು ಕ್ರಿಸ್ತಶಕ 1112ರಲ್ಲಿ ಕಲ್ಯಾಣ ಚಾಲುಕ್ಯರ ರಾಜ 6ನೇ ವಿಕ್ರಮಾದಿತ್ಯನ ದಂಡನಾಯಕನಾದಂತಹ ಮಹಾದೇವನಿಂದ ನಿರ್ಮಿಸಲಾಗಿದೆ. ಈ ದೇವಸ್ಥಾನ ಶಿವನಿಗೆ ಅರ್ಪಿತವಾಗಿದ್ದು, ಕಲ್ಯಾಣ ಚಾಲುಕ್ಯ ದೊರೆಗಳ ಪರಂಪರೆ ಮತ್ತು ವಾಸ್ತುಶಿಲ್ಪಕ್ಕೆ ಹಿಡಿದ ಕನ್ನಡಿಯಾಗಿದೆ. ಪೂರ್ವಕ್ಕೆ ಮುಖ ಮಾಡಿರುವ ಗರ್ಭಗುಡಿಯನ್ನು ಹೊಂದಿದ್ದು 2 ಮುಖಮಂಟಪಗಳಿಂದ ಸುತ್ತುವರೆದಿದೆ. ದೇವಾಲಯದಲ್ಲಿ ಉತ್ತಮವಾದ ಶಿಲ್ಪಗಳು ಮತ್ತು ಗೋಪುರಗಳ ಮೇಲೆ ರಚಿಸಲಾದಂಥ ಕೆತ್ತನೆಗಳು ಚಾಲುಕ್ಯ ವಾಸ್ತುಶಿಲ್ಪಕ್ಕೆ ಸಾಕ್ಷಿಯಾಗಿವೆ. ದೇವಾಲಯದ ಸುತ್ತಲೂ 13 ಸಣ್ಣ ದೇವಾಲಯಗಳಿವೆ. ಪ್ರತಿಯೊಂದು ಶಿವಲಿಂಗವನ್ನು ಹೊಂದಿವೆ, ಆದರೆ ಅವೆಲ್ಲವೂ ಇಂದು ಹಾಳಾದ ಸ್ಥಿತಿಯಲ್ಲಿವೆ. ದೇವಾಲಯದ ದೊಡ್ಡ ತೆರೆದ ಮಂಟಪವು 64 ಕಂಬಗಳನ್ನು ಹೊಂದಿದೆ. ಕ್ರಿಸ್ತಶಕ 1112ರ ಒಂದು ಶಾಸನವು ಇಟಗಿಯ ಮಹಾದೇವ ದೇವಾಲಯವನ್ನು ದೇವಾಲಯಗಳ ಚಕ್ರವರ್ತಿ ಅಂತ ಕರೆಯುತ್ತದೆ. ಒಂಬೈನೂರು ವರ್ಷಗಳಷ್ಟು ಇತಿಹಾಸವಿರುವ ಈ ದೇವಾಲಯದಲ್ಲಿ ಬಾದಾಮಿ ಚಾಲುಕ್ಯರ ಮತ್ತು ಹೊಯ್ಸಳರ ಸೂಕ್ಷ್ಮ ಕೆತ್ತನೆಗಳು ಅದ್ಭುತವಾಗಿವೆ. ಗರ್ಭಗುಡಿ, ಸುಖನಾಸಿ, ನವರಂಗ ಮಂಟಪವನ್ನು ಹೊಂದಿರೋ ಈ ದೇವಾಲಯ ಒಂದು ಪರಿಪೂರ್ಣ ದೇವಾಲಯ ಅಂತ ಬಿಂಬಿತವಾಗಿದೆ. ನಕ್ಷತ್ರಾಕಾರದ ವೇದಿಕೆಯ ಮೇಲೆ ಈ ದೇವಾಲಯವನ್ನು ನಿರ್ಮಿಸಲಾಗಿದೆ. ರಂಗಮಂಟಪದಲ್ಲಿರುವಂತಹ ಕಂಬಗಳು ಬೇಲೂರಿನ ಚೆನ್ನಕೇಶವ ದೇವಾಲಯದ ಮಾದರಿಯಲ್ಲಿದೆ. ಈ ದೇವಾಲಯದ ಮುಂಭಾಗದಲ್ಲಿ ಪುಷ್ಕರಣಿ ಇದೆ. ದೇವಾಲಯದ ಹಿಂದೆ ತೆರೆದ ಮೆಟ್ಟಿಲುಗಳ ಬಾವಿ ಇದೆ. ದಂಡನಾಯಕ ಮಹಾದೇವನ ಪೋಷಕರಾದಂತಹ ಮೂರ್ತಿನಾರಾಯಣ ಮತ್ತು ಚಂದ್ರಲೇಶ್ವರಿಗೆ ಅರ್ಪಿತವಾಗಿರುವಂಥ 2 ದೇವಾಲಯಗಳನ್ನು ಸಹ ಇಲ್ಲಿ ಕಾಣಬಹುದು. ಈ ದೇವಾಲಯ ಬೆಳಗ್ಗೆ 8ರಿಂದ ಸಂಜೆ 6ರವರೆಗೆ ತೆರೆದಿರುತ್ತದೆ. ಇಟಗಿಯ ಮಹಾದೇವ ದೇವಸ್ಥಾನ ಹಂಪಿಯಿಂದ 65 ಕಿಲೋಮೀಟರ್, ಗದಗದಿಂದ 35 ಕಿಲೋಮೀಟರ್, ಕೊಪ್ಪಳದಿಂದ 15 ಕಿಲೋಮೀಟರ್ ಮತ್ತು ಯಲಬುರ್ಗಾದಿಂದ 22 ಕಿಲೋಮೀಟರ್ ದೂರದಲ್ಲಿದೆ.